ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 2ನೇ ದಿನ ನೀವೇನು ಓದ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ ಮಕ್ಕಳ. ನೋಡಿ, ಮೊದಲಿಗೆ 1 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಪ್ರಶ್ನೆ 2ರಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು ಕಾರ್ನ್ವಾಲಿಸ್. ಪ್ರಶ್ನೆ 3ರಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 4ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ರೆಗ್ಯುಲೇಟಿಂಗ್ ಆ್ಯಕ್ಟ್. ಪ್ರಶ್ನೆ 5ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಭಾರತೀಯ ಪರಿಷತ್ ಕಾಯ್ದೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ 1909. ಪ್ರಶ್ನೆ 6ರಲ್ಲಿ 1935ರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಮುಖ್ಯ ದಾಖಲೆಯಾಗಿದೆ, ಏಕೆ? ಉತ್ತರ: ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ. ಆದ್ದರಿಂದ 1935ರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಮುಖ್ಯವಾದ ದಾಖಲೆಯಾಗಿದೆ. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 7ರಲ್ಲಿ ಅಸ್ಪೃಶ್ಯತೆ ನಿವಾರಣೆಯ ಕ್ರಮಗಳಾವುವು? ಉತ್ತರ: 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸುತ್ತದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಸಮಾನತೆಯ ಹಕ್ಕು, ಸಾರ್ವತ್ರಿಕ ಮತದಾನ, ಶಿಕ್ಷಣ, ರಾಜಕೀಯ, ಉದ್ಯೋಗದಲ್ಲಿ ಮೀಸಲಾತಿ ಹಾಗೂ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ. ನೆಕ್ಸ್ಟು ಪ್ರಶ್ನೆ 8ರಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಹೇಗೆ ರೂಪುಗೊಂಡಿದೆ ಅಥವಾ ಸ್ತರವಿನ್ಯಾಸದ ರೂಪಗಳು? ಉತ್ತರವನ್ನು ನೋಡಿ. ಜಾತಿ ಪದ್ಧತಿ, ಉದ್ಯೋಗ, ಆಹಾರ ಪದ್ಧತಿ, ಬಡವ ಬಲ್ಲಿದ, ಬುದ್ಧಿಶಕ್ತಿ, ಬಣ್ಣ, ಶಿಕ್ಷಣ, ಲಿಂಗ ಹಾಗೂ ಆದಾಯ. ನೆಕ್ಸ್ಟ್ ನೋಡಿ ಮಕ್ಕಳ, 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 9ರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ. ಉತ್ತರ: ಸಂಘಟಿತ ಕೆಲಸಗಾರರು ಹಾಗೂ ಅಸಂಘಟಿತ ಕೆಲಸಗಾರರು ಅಂತ ಹೇಳಿ 2 ಕಾಲಮ್ನ ಮಾಡ್ಕೋಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಸಂಘಟಿತ ಕೆಲಸಗಾರರಲ್ಲಿ ಕಾನೂನಿನ ನಿಯಂತ್ರಣ, ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ಕಾನೂನಿನ ಅನಿಯಂತ್ರಣ. ನೆಕ್ಸ್ಟು ಸಂಘಟಿತ ಕೆಲಸಗಾರರಲ್ಲಿ ನಿಗದಿತ ವೇತನ, ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ನಿಗದಿತ ವೇತನವಿಲ್ಲ. ನೆಕ್ಸ್ಟ್ ನೋಡಿ, ಸಂಘಟಿತ ಕೆಲಸಗಾರರಲ್ಲಿ ಉದ್ಯೋಗದ ಭದ್ರತೆ, ಅಸಂಘಟಿತ ಕೆಲಸಗಾರರಲ್ಲಿ ಉದ್ಯೋಗದ ಭದ್ರತೆ ಇರುವುದಿಲ್ಲ. ಸಂಘಟಿತ ಕೆಲಸಗಾರರಲ್ಲಿ ಕೆಲಸದ ನಿಶ್ಚಿತ ನಿಯಮಗಳಿರುತ್ತವೆ, ಅಸಂಘಟಿತ ಕೆಲಸಗಾರರಲ್ಲಿ ಕೆಲಸದ ನಿಯಮಗಳಿಲ್ಲ. ಸಂಘಟಿತ ಕೆಲಸಗಾರರಲ್ಲಿ ವಿಶೇಷ ಸೌಲಭ್ಯ ಭದ್ರತೆಗಳು, ಅಸಂಘಟಿತ ಕೆಲಸಗಾರರಲ್ಲಿ ವಿಶೇಷ ಸೌಲಭ್ಯ ಹಾಗೂ ಭದ್ರತೆಗಳಿರುವುದಿಲ್ಲ. ನೆಕ್ಸ್ಟು ಪ್ರಶ್ನೆ 10, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳನ್ನು ವಿವರಿಸಿರಿ. ಉತ್ತರ: ನಿಗದಿತ ನಿಯಮಗಳಿಲ್ಲ, ನಿಶ್ಚಿತ ಕಾಯ್ದೆಗಳಿಲ್ಲ, ಕಡಿಮೆ ಕೂಲಿ, ವೈದ್ಯಕೀಯ ಸೌಲಭ್ಯಗಳಿಲ್ಲ, ಕೆಲಸದ ಅಭದ್ರತೆ, ನಿಗದಿತ ವಿರಾಮ ಹಾಗೂ ನಿವೃತ್ತಿ ವೇತನಗಳಿಲ್ಲ, ಉದ್ಯೋಗಪತಿಗಳಿಂದ ಶೋಷಣೆಗೆ ಬಲಿ. ನೆಕ್ಸ್ಟ್ ನೋಡಿ ಮಕ್ಕಳ, 4 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 11ರಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣ ಪರಿಣಾಮಗಳಾವುವು? ಉತ್ತರ: ಮೊದಲಿಗೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಅರಣ್ಯನಾಶ, ಅಧಿಕ ಮೇಯಿಸುವಿಕೆ, ಅವೈಜ್ಞಾನಿಕ ಬೇಸಾಯ ಹಾಗೂ ಅಧಿಕ ನೀರಾವರಿ ಬಳಕೆ, ಹೆಂಚು ಹಾಗೂ ಮಡಿಕೆಗಳ ತಯಾರಿಕೆ. ನೆಕ್ಸ್ಟು ಪರಿಣಾಮಗಳನ್ನ ನೋಡಿ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಸಂಭವ, ನದಿಗಳ ಪಾತ್ರ ಬದಲಾವಣೆ, ಮಣ್ಣಿನ ಫಲವತ್ತತೆ ನಾಶ, ಕೆರೆ ಜಲಾಶಯದಲ್ಲಿ ಹೂಳು ತುಂಬುತ್ತದೆ, ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ, ಇಂಗುವ ನೀರಿನ ಪ್ರಮಾಣ ಕಡಿಮೆ, ಸ್ವಾಭಾವಿಕ ಚಿಲುಮೆ ಬತ್ತುತ್ತವೆ, ವ್ಯವಸಾಯಕ್ಕೆ ಹಿನ್ನಡೆ. ನೆಕ್ಸ್ಟು ಪ್ರಶ್ನೆ 12ರಲ್ಲಿ ನೋಡಿ ಮಕ್ಕಳ,
ಭಾರತದ ನಕ್ಷೆಯಲ್ಲಿ ಎ ಕೊಂಕಣ ತೀರ, ಬಿ ಮಲಬಾರ್ ತೀರ, ಸಿ ಕೋರಮಂಡಲ ತೀರ ಹಾಗೂ ಡಿ ಉತ್ಕಲ ತೀರ ಇವುಗಳನ್ನು ಗುರುತಿಸಿ ಅಂತ ಕೊಟ್ಟಿರ್ತಾರೆ ಮಕ್ಕಳ. ನೋಡಿ, ನಿಮಗೆ ಒಂದೇ ಸ್ಕ್ರೀನಲ್ಲಿ ಎಲ್ಲವೂ ಸಹ ಗುರುತನ್ನು ಮಾಡಲಾಗಿದೆ. ಎ ಬಿ ಸಿ ಡಿ ಎಲ್ಲೆಲ್ಲಿ ಕಪ್ಪನ್ನು ಹೈಲೈಟ್ ಮಾಡಿದರೆ ಅದೆಲ್ಲವೂ ಮಾರ್ಕ್ ಮಾಡಿರುವಂತಹ ಪ್ರದೇಶಗಳು ಮಕ್ಕಳ. ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 2ನೇ ದಿನ ತಾವೆಲ್ಲ ಏನು ಓದ್ಕೋಬೇಕು ಅಂತ ಹೇಳಿ ಪ್ರಶ್ನೆಗಳು ಉತ್ತರ ಸಮೇತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.